ಸಾರಿಗೆ ನೌಕರರ ಮುಷ್ಕರದ ಕಾರಣ ಅದೆಷ್ಟು ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗಿಳಿದಿಲ್ಲ. ಆದರೆ ಶಿವಮೊಗ್ಗಕ್ಕೆ ಈ ಮುಷ್ಕರದ ಬಿಸಿ ತೀವ್ರವಾಗಿ ತಟ್ಟಿಲ್ಲ. ಗೊಂದಲದ ನಡುವೆ ಬಸ್ ನಿಲ್ದಾಣಕ್ಕೆ ಬಂದ ಸಾರ್ವಜನಿಕರು ಕೆಎಸ್ಆರ್ಟಿಸಿ ಬಸ್ ಸಂಚಾರ ಕಂಡು ಹಸನ್ಮುಖಿಗಳಾಗಿದ್ದಾರೆ. ಇನ್ನು ಸ್ವಲ್ಪ ಜನರು ಬಸ್ಗಳ ದಾರಿ ಕಾದು ಕಾದು ಸುಸ್ತಾಗಿ ಹೋಗಿದ್ದಾರೆ. ವಿದ್ಯಾರ್ಥಿಗಳು, ಮಹಿಳೆಯರು, ಭಕ್ತಾದಿಗಳು ಸೇರಿದಂತೆ ಅನೇಕರು ತಮ್ಮ ಅಭಿಪ್ರಾಯವನ್ನ ಕನ್ನಡ ಮೀಡಿಯಂ ಸುದ್ದಿವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಾರೆ. ಬಸ್ಸಿಲ್ಲ ಹೇಳ್ಬೇಕು ಚೆನ್ನಾಗಿದ್ದಾಗ ಹೋಗೋದೇನಿಲ್ಲ. ಹೋಗುತ್ತೆ ಇದು ಹೋಗ್ಲಿ, ಅದು ಇದಕ್ಕೆ ಹೋಗುತ್ತೆ. ಇಲ್ಲಿ ನಾವು ಫಸ್ಟ್ ಗ್ರೇಡ್ ಕಾಲೇಜಿಂದ ಬಂದಿದ್ದೀವಿ. ಕಾಲೇಜಿಗೆ ಹೋಗಿ ಈಗ ತಾನೇ ಜಸ್ಟ್ ಬಂದಿದ್ದೀವಿ. ಇಲ್ಲಿ ಏನು ಸಮಸ್ಯೆ ಅಂತ ನಮಗೆ ಒಂದು ಚೂರು ಅರ್ಥ ಆಗ್ತಿಲ್ಲ. ಸ್ಟ್ರೈಕ್ ಇದೆಯಾ ಇಲ್ಲ ಏನೂ ಅರ್ಥ ಆಗ್ತಿಲ್ಲ. ಪ್ರಯಾಣಿಕರು ತುಂಬ ಹೊತ್ತಿಂದ ವೇಟ್ ಮಾಡ್ತಿದ್ದಾರೆ. ಇದೇನು ಪರಿಹಾರ ಏನು ಅಂತ ಅರ್ಥ ಆಗ್ತಿಲ್ಲ ನಮಗೂ. ಬಸ್ ಓಡಾಡ್ತಿದ್ದಾವೆ, ಏನು ಸ್ಟ್ರೈಕ್ ಇದೆಯಾ ಇಲ್ಲ ಏನೂ ಅರ್ಥ ಆಗ್ತಿಲ್ಲ. ಇದಕ್ಕೆ ಏನು ಪರಿಹಾರ ಕೊಡಬೇಕು ಇದನ್ನು ನೀವು ಹೇಳಬೇಕು. ಸರ್ಕಾರದಿಂದ ಏನು ನೀವು ಕ್ರಮ ತಗೊತೀರಾ ತೊಗೊಬೋದು, ತಗೊಳಕ್ಕೆ ನಾವು ಕೇಳ್ಕೊಳ್ತೀವಿ. ನಾವು ಸ್ಟೂಡೆಂಟ್ಸಿಂದ ಹೊಳೆಹೊನ್ನೂರಿಂದ ಬರ್ತಿರೋದು. SRNM ಕಾಲೇಜು. ಏನೂ ತೊಂದರೆ ಆಗಿಲ್ಲ. ಬೆಳಗ್ಗೆ ಬಸ್ ಸಿಗಲಿಲ್ಲ, ಪ್ರೈವೇಟಿಗೆ ಬಂದ್ವಿ. ಈಗ ಹೋಗ್ತಾ ಇದ್ದೀವಿ ಗೌರ್ಮೆಂಟಲ್ಲಿ. ಹಿಂಗೆ ಬಸ್ಸುಗಳು ತೊಂದರೆ ಆದರೆ ಹೆಂಗೆ ಸರ್? ಒಬ್ಬೊಬ್ಬರು ಮಹಿಳೆಯರು ಬಂದಿರ್ತಾರೆ. ಆಗಿಲ್ಲ. ಈಗ ಬರುತ್ತಾ? ಈಗ ಬಂದ್ರೇನು ಪರವಿಲ್ಲ, ಏನು ಅನ್ಸೋದಿಲ್ಲ. ಬಂದಿಲ್ಲ ಅಂದರೆ ಹಿಂಸೆ. ಒಂದು ಸ್ವಲ್ಪ ನಮ್ಗೆ ಹೋಗೋಕ್ಕೆ ಒಬ್ಬೊಬ್ಬರೇ ಬಂದಿರ್ತೀವ. ಬಂದಿಲ್ಲ ಅಂದರೆ ಹಿಂಸೆ. ಬಂದ್ರೇನು ಪರವಿಲ್ಲ. ಗೊತ್ತೇ ಇಲ್ಲ ನಮಗೆ. ನಾನು ಚನ್ನಗಿರಿಗೆ ಹೋಗ್ಬೇಕಾಗಿತ್ತು. ಬಸ್ಸು ಇಲ್ಲ ಅಂತ ಗೊತ್ತಿತ್ತು, ಆದರೂ ಪ್ರೈವೇಟಲ್ಲಿ ಹೋಗ್ಬೇಕು ಅಂತ ಬಂದೆ. ಆದರೂ ಬಸ್ ಇದೆ, ಚೆನ್ನಾಗಿ ಪ್ರಯಾಣ ಮಾಡ್ತಿದ್ವಿ. ಖುಷಿ ಅನ್ನಿಸ್ತಾ ಇದೆ. ನಮ್ಮದು ಗೋವಿಂದ ಕೋವಿ, ಹೊನ್ನಾಳಿ ತಾಲೂಕು, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆಯಿಂದ ಬಂದಿದ್ದೀವಿ. ಗೋವಿಂದ ಕೋವಿಂದ ಬಂದು ಬೆಳಗಿಂದ ನಾವು ಬಂದಿವೆಲ್ಲ ಪ್ರಯಾಣ ಮಾಡ್ಕೊಂತ ಬಂದಿವಿ. ಬಸ್ಸಿಂದ ಯಾವುದೇ ಥರ ತೊಂದರೆ ಇಲ್ಲ, ಜನಗಳಿಗೆ ಯಾವುದೇ ಥರ ತೊಂದರೆ ಆಗಿಲ್ಲ. ಬಸ್ಗಳು ಮುಷ್ಕರ ಅಂತ ಹೇಳ್ತಾರೆ, ಆದರೆ ಎಲ್ಲ ಎಂದಿನಂತೆ ಎಲ್ಲ ರೀತಿ ಬಸ್ಗಳು ಅಡ್ಡಾಡ್ತಾ ಇದ್ದಾವೆ. ಹಂಗಾಗಿ ಯಾವುದೇ ಥರ ಸಾರ್ವಜನಿಕರಿಗೆ ಯಾವುದೇ ಥರ ತೊಂದರೆಗಳು ಆಗಿಲ್ಲ. ಎಲ್ಲ ಅನುಕೂಲವಾಗಿ ನಡೀತೈತೆ, ಏನು ತೊಂದರೆ ಇಲ್ಲ.